ಏನೇ ಇದ್ರು ಆಸ್ ಪರ್ ಲಾ ನಾವು ಆಕ್ಷನ್ ತಗೋತೀವಿ. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಮತ್ತಾಗ್ಲೇ ಕೆಲವು ಸಂಸ್ಥೆಗಳಿರ್ಬೋದು, ಕೆಲವು ಜನರು ಕೋರ್ಟ್ ಮೆಟ್ಟಲು ಕೂಡ ಹತ್ತಿದ್ರು, ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ. ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನ ನೀಡಿದೆ. ಸುಳ್ಳು ಸುದ್ದಿ ಯಾವ್ದ್ರ ಬಗ್ಗೆ ಇರ್ಬೋದು, ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ಅದನ್ನ ಮಾಡಬಾರ್ದು. ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಶನ್ ಬಿಲ್ ಅನ್ನ ನಾವು ತರ್ತಾ ಇದ್ದೀವಿ. ಅದನ್ನ ಜಾರಿಗೊಳಿಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಆದ್ರೆ ಯಾವ ಸುದ್ದಿ ಸುಳ್ಳು, ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರ ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂತ ಪುರಾವೆಗಳು, ಸಾಕ್ಷಿಗಳು ಇರ್ಬೇಕಾಗ್ತದೆ. ಸೊ ಏನೇ ಇದ್ರೂ ಕೂಡ ಈ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಇಲ್ಲ ನೋಡಿ, ಇವತ್ತು ಮಾನ್ಯ ಲೋಕಸಭಾ ವಿರೋಧ ಪಕ್ಷದ ನಾಯಕರು 1:15 ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದೆ. ಮತ ಕಳ್ತನ ಹೇಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ಅದ್ರ ಪುರಾವೆಗಳು, ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅವ್ರ ದಾಖಲೆಗಳು ಬಿಡುಗಡೆ ಆದ್ಮೇಲೆ ಎಲ್ಲರೂ ತಮ್ಮ ಹತ್ರ ಸೇರುತ್ತೆ. ಅದಾದ್ಮೇಲೆ ತಾವೇ ತೀರ್ಮಾನ ತಗೊಳ್ಳಿ, ಎಲೆಕ್ಷನ್ ಕಮಿಷನ್ ಅವರು ನಿಜವಾಗ್ಲೂ ಫ್ರೀ ಅಂಡ್ ಫೇರ್ ಇದರ ಇಲ್ಲ ಅಂತ, ಅಥವಾ ಯಾರಾದ್ರೂ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ನಿಯಂತ್ರಣ ಮಾಡ್ತಾ ಇದ್ರೆ, ಯಾರಿಗಿದ್ರಿಂದ ಲಾಭ ಆಗ್ತಾ ಇದೆ ಅಂದ್ಬಿಟ್ಟು ತೀರ್ಮಾನ ನೀವೇ ತಗೊಳ್ಳಿ. ಇವತ್ತು 1:15 ಎಲ್ಲ ದಾಖಲೆಗಳು ತಮ್ಮ ಮುಂದೆ ಇರುತ್ತೆ. ಅದಾದ್ಮೇಲೆ ನಾಳೆ ಬಂದು ಇಲ್ಲಿ ಖರ್ಗೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತಮ್ಮ ಮುಂದೆ ಮಾತನಾಡ್ತಾರೆ. ಅದಾದ್ಮೇಲೆ ವಿ ವಿಲ್ ಟೇಕ್ ದ ಲೀಗಲ್ ಕೋರ್ಸ್ ಆಫ್ ಆಕ್ಷನ್. ನಾವು ಆರೋಪನೆ ಮಾಡಿಲ್ಲ. ಇನ್ನ ನಾವು ಏನ್ ಆರೋಪ ಮಾಡಿದೀವಿ ಹೇಳಿ? ನಾವು ಮತ ಕಳ್ತನ ಆಗಿದೆ, ಅದ್ರ ಸಾಕ್ಷಿ ಕೊಡ್ತೀವಿ ಅಂತ ಹೇಳಿದೆ. ಬಿಜೆಪಿ ಅವ್ರು ಯಾಕ್ರಿ ಎಲೆಕ್ಷನ್ ಕಮಿಷನ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ? IT ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಅವರು ಉತ್ತರ ಕೊಡ್ತಾರೆ, ED ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಉತ್ತರ ಕೊಡ್ತಾರೆ, CBI ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಉತ್ತರ ಕೊಡ್ತಾರೆ. ಇವೆಲ್ಲ ಸಂಸ್ಥೆಗಳಲ್ಲ, ಸಂಸ್ಥೆಗಳು ವಕ್ತಾರರಿದ್ದಾರೆ, ಅವ್ರು ಮಾತಾಡ್ತಾರೆ. ಇವ್ರು ಯಾಕೆ ವಕ್ತಾರರಾಗಿದ್ದಾರೆ? ಆಮೇಲೆ ಏನ್ ಆರೋಪ ಇದೆ, ಏನ್ ಸಾಕ್ಷಿ ಇದೆ ಅಂತ ಬಿಜೆಪಿ ಅವರಿಗೆ ಕನ್ಸನಲ್ಲಿ ಬಿದ್ದಿದ್ಯಾ? ಸುಮ್ಮನೆ ನೋಡಿ, ನಾವು ಕಾಂಗ್ರೆಸ್ನವರು ಹಿಟ್ ಅಂಡ್ ರನ್ ಮಾಡೋರಲ್ಲ. ನಾನು ಹೇಳ್ದಂಗೆ ಸಾವಿರಾರು ಪುರಾವೆಗಳು ತಮ್ಮ ಮುಂದೆ ಇಡ್ತೀವಿ, ದಾಖಲೆಗಳು ತಮ್ಮ ಮುಂದೆ ಇಡ್ತೀವಿ, ತಾವೇ ತೀರ್ಮಾನ ತಗೊಳ್ಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.